ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ರಾಜ್ಯ ಸರ್ಕಾರದ ಪ್ರಾಥಮಿಕ ಪುಸ್ತಕಗಳಿಂದ ಹೈಸ್ಕೂಲ್ವರೆಗಿನ ಪುಸ್ತಕಗಳನ್ನು ನಾವು ಓದುವುದು ಮತ್ತು ಅದನ್ನು ಎನಲೈಸಸ್ ಹೆಂಗೆ ಮಾಡ್ಕೋಬೇಕು. ಆ ಚಾಪ್ಟರ್ ಓದುವಾಗ ನಮಗೆ ಮತ್ತೆ ಅದಕ್ಕೆ ಪೂರಕ ಯಾವ ವಿಚಾರಗಳನ್ನು ಆ ಪಠ್ಯ ಪುಸ್ತಕದಲ್ಲಿ ಓದುವಾಗ ಸಂಗ್ರಹಣೆ ಮಾಡ್ಕೋಬೇಕು ಅನ್ನೋದು. ಫಸ್ಟ್, ಇದು 7ನೇ ತರಗತಿಯ ವಿಜ್ಞಾನ ಭಾಗ 1ರಲ್ಲಿ. ಈ ಪುಸ್ತಕಗಳಲ್ಲಿರುವ ಮಾಹಿತಿ ಅದ್ಭುತವಾಗಿದೆ ಮತ್ತು ಇದರ ಮಾಹಿತಿಗೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ನಾವು ಜೋಡಿಸ್ಕೋಬೇಕು. ಹಾಗಾದರೆ ಎಕ್ಸಾಂಪಲ್ ಚಾಪ್ಟರ್ ನಂಬರ್ 1 ಏನದ? ಸಸ್ಯಗಳಲ್ಲಿ ಪೋಷಣೆ ಅಂದ್ರೆ ಅದರಲ್ಲಿ ತಯಾರಾಗುವ ಆಹಾರ ಅಂತಂದಂಗ. ಫಸ್ಟ್ ಈ ಚಾಪ್ಟರ್ದಿಂದ ಹಿಂಗೆ ಓದ್ತಾ ಹೋದಂತೆ ಇದಕ್ಕೆ ಕಾನ್ಸೆಪ್ಟ್ ಏನೇನು ರಚನೆ ಮಾಡ್ಕೋಬೇಕು ಅನ್ನೋದಕ್ಕ ಆಹಾರ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಶಕ್ತಿ. ಇದು ನಮಗೆ ಒಂದೇ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಆಹಾರಕ್ಕೆ ಆಕ್ಸಿಜನ್ ಬೆರೆತಾಗ ಮಾತ್ರ ದೇಹದಲ್ಲಿ ಶಕ್ತಿ ತಯಾರಿಸಲ್ಪಡುತ್ತದೆ. ಶಕ್ತಿ ಎನ್ನುವುದು ಕ್ಯಾಲೋರಿ ಮಾನದಲ್ಲಿ ಅಳೆಯುವುದು. ಈ ಶಕ್ತಿ ಎನ್ನುವುದು ಕ್ಯಾಲೋರಿ ಮಾನದಲ್ಲಿ ಅಳೆಯಲಾಗುತ್ತದೆ. ಈ ಕಾನ್ಸೆಪ್ಟ್ ನಮಗೆ ಫಸ್ಟ್ ಗೊತ್ತಿರಬೇಕು. 1 ಕ್ಯಾಲೋರಿ ಈಸ್ ಈಕ್ವಲ್ ಟು 4.2 ಜೌಲ್ಗಳಿಗೆ ಸಮನಾಗುತ್ತದೆ. ಹಾಗಾದರೆ ಏನದಂದ್ರೆ ಇಷ್ಟು ಇದಕ್ಕೆ ಫಸ್ಟ್ ಪೋಷಣೆ ಎನ್ನುವುದಕ್ಕೆ ವರ್ಡಿಗೆ ಇಷ್ಟು ಕಾನ್ಸೆಪ್ಟ್ ಬರಬೇಕು ಸರ್. ನಾವು ಸೇವಿಸುವ ಆಹಾರದಲ್ಲಿರುವ ಘಟಕಗಳು ಅಂತಾರ. ಆಹಾರದ ಘಟಕಗಳನ್ನು ಪೋಷಕಗಳು ಎಂದು ಕರೆಯುತ್ತೇವೆ. ನಾವು ಸೇವಿಸುವ ಆಹಾರದ ಘಟಕಗಳನ್ನು 7 ಮಾಡ್ಯಾರ. ಫಸ್ಟ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್, ಖನಿಜ, ನಾರು ಪದಾರ್ಥಗಳು, ನೀರು ಅಂತ ಹೇಳಿ ವರ್ಗೀಕರಣ ಮಾಡ್ಕೋತೀವಿ. ದೇಹಕ್ಕೆ ಶಕ್ತಿಯನ್ನು ಒದಗಿಸುವವು ಇವು 2 ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಬಾಡಿ ಬಿಲ್ಡರ್ಸ್ ದೇಹದ ನಿರ್ಮಾಣಕಾರಕಗಳು ಪ್ರೋಟೀನ್ಗಳು ಆಗಿವೆ. ದೇಹವನ್ನು ದುರಸ್ತಿಗೊಳಿಸುವ ಅಂಶಗಳು ವಿಟಮಿನ್, ಖನಿಜ ಮತ್ತು ನೀರು. ಹಾಗಾದರೆ ನಾರು ಪದಾರ್ಥಗಳು ದೇಹದ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಸಹಾಯಕವಾಗಿವೆ. ಕಾರ್ಬೋಹೈಡ್ರೇಟ್ಗಳ ಗುಣ ಏನಿರ್ತದ ಅಂದ್ರೆ ರುಚಿ ಇರ್ತದ, ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತದ. ಕಾರ್ಬೋಹೈಡ್ರೇಟ್ಗಳಲ್ಲಿ ಸೆಲ್ಯುಲೋಸ್ 1, ಆ ನಂತರ ಏನಂದ್ರೆ ಶರ್ಕರ 2, ಮೂರನೇದು ಪಿಷ್ಟ ಅಂತೇಳಿ 3 ಪ್ರಾಥಮಿಕ ಭಾಗಗಳನ್ನು ಮಾಡ್ಕೋತೀವಿ ನಾವು. ಇಲ್ಲಿ ಏನಂದ್ರೆ ಕಾರ್ಬೋಹೈಡ್ರೇಟ್ಗಳು 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಸೇವನೆಯಿಂದ 4 ಕ್ಯಾಲೋರಿ ಶಕ್ತಿ ಸಿಗುತ್ತದೆ. ಕಾರ್ಬೋಹೈಡ್ರೇಟ್ಗಳು ಪ್ರಾಥಮಿಕವಾಗಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಸಂಯುಕ್ತವಾಗಿವೆ. ಪ್ರೋಟೀನ್ಗಳು ಸಾಮಾನ್ಯವಾಗಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನದ ಸಂಯುಕ್ತಗಳು ಆಗಿವೆ. ಪ್ರೋಟೀನ್ಗಳ ಮೂಲ ಎದರಾಗಿರ್ತದಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಇರುತ್ತದೆ. ಹಾಗಾದರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. 1 ಗ್ರಾಮ್ ಪ್ರೋಟೀನ್ ತಿನ್ನುವುದರಿಂದ ನಮ್ಮ ದೇಹಕ್ಕೆ 4 ಕ್ಯಾಲೋರಿ ಶಕ್ತಿ ಸಿಗುತ್ತದೆ. ಕೊಬ್ಬು ಎನ್ನುವುದು ಬೆಣ್ಣೆ, ತುಪ್ಪ, ಚೀಸ್ ಇತ್ಯಾದಿ. ಮಾನವನ ದೇಹದಲ್ಲಿ ಮತ್ತು ಪ್ರಾಣಿಗಳ ಅಂದ್ರೆ ಒಂಟೆಯ ಡುಬ್ಬದ ಎಡಿಪೋಸ, ನಮ್ಮ ಚರ್ಮದ ಕೆಳಗಿನ ಎಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹಣೆಯಾಗಿರುತ್ತದೆ. ಅತಿ ಹೆಚ್ಚು ಕ್ಯಾಲೋರಿ ಶಕ್ತಿಯನ್ನು ಹೊಂದಿರುವುದೇ ಕೊಬ್ಬು. 1 ಗ್ರಾಮ್ ಕೊಬ್ಬು ಸೇವನೆಯಿಂದ 9 ಕ್ಯಾಲೋರಿ ಶಕ್ತಿ ದೊರೆಯುತ್ತದೆ. ಹಾಗಾದರೆ ಕೊಬ್ಬು ಯಾದರದ ಸಂಯುಕ್ತವಾಗಿದೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಕಾರ್ಬೋಹೈಡ್ರೇಟ್ ಕೊಬ್ಬು 2 ಒಂದೇ ಟೈಪ್ ಕಾಂಟೆಂಟ್ಸ್ ಹೊಂದಿರ್ತವ, ಬಟ್ ಅದರದ ರೇಷಿಯೋ ಹೆಚ್ಚು ಕಡಿಮೆ ಆಗ್ತದೆ. ಪ್ರೋಟೀನ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಸಂಗಟ ನೈಟ್ರೋಜನ್ 1 ಎಕ್ಸ್ಟ್ರಾ ಇರ್ತವೆ. ಅಂದ್ರೆ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿ ನೈಟ್ರೋಜನ್ ಬೇಕು. PSI ಕ್ವಶನ್: 14 ವರ್ಷದವರೆಗಿನ ಮಗುವಿಗೆ ಬೆಳವಣಿಗೆಗಾಗಿ ನೈಟ್ರೋಜನ್ ಅನ್ನು ಒದಗಿಸಬೇಕು. ಅಂದ್ರೆ ಪ್ರೋಟೀನ್ಗಳನ್ನು ಕೊಡಬೇಕು. ಅದಕ್ಕೆ ಬಾಡಿ ಬಿಲ್ಡರ್ಸ್ ಅಂತಾರೆ. ನೆಕ್ಸ್ಟ್ ವಿಟಮಿನ್ಗಳು. ಇವು ಏನದಂದ್ರೆ ದೇಹದ ನಿರ್ಮಾಣಕಾರಕಗಳು ಆಗಿವೆ. ವಿಟಮಿನ್ಗಳು ಅಡಿಗೆ ಮಾಡುವಾಗ ಕುದಿಸಿದೆವು ಅಂದ್ರೆ ಬೇಗನೆ ಆವಿಯಾಗಿ ಹೋಗ್ತವೆ. ಸ್ಪೆಷಲಿ ವಿಟಮಿನ್ ಸಿ ಜಲ್ದಿ ಆವಿ ಆಗ್ತವೆ.
ಇನ್ನು ಖನಿಜಗಳು ಮಿನರಲ್ಸ್ ಅಂತ ಹೇಳಬೇಕು. ಅಯೋಡಿನ್ನ ಗಾಯ್ಟರ್ ರೋಗ ಬರುತ್ತದೆ, ಕಬ್ಬಿಣದ ಅಂಶ ಹಿಮೋಗ್ಲೋಬಿನದಲ್ಲಿ ಬೇಕಾಗುತ್ತದೆ. ಹಿಂಗ ಅವಕ್ಕ ಮಿನರಲ್ಸ್ಗಳನ್ನು ವರ್ಗೀಕರಣ. ಇನ್ನು ನೆಕ್ಸ್ಟ್ ಇಲ್ಲಿ ಇರುವುದು ಪೋಷಕಗಳು, ನ್ಯೂಟ್ರಿಯೆಂಟ್ಸ್ ಅಂತೇಳಿ ಆಯ್ತು. ಎಲ್ಲ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ, ಏಕೆಂದರೆ ದೇಹದಲ್ಲಿ ಶಕ್ತಿ ತಯಾರು ಮಾಡಿಕೊಳ್ಳಲಿಕ್ಕೆ ಅವಶ್ಯಕವಾಗಿದೆ. ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು: ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳು ಸಸ್ಯಗಳು ಬಳಸಿಕೊಂಡು ಏನನ್ನು ತಯಾರಿಸಿಕೊಳ್ಳುತ್ತವೆ ಅಂದ್ರೆ ಶಕ್ತಿಯನ್ನು ಆಹಾರವಾಗಿ. ನೀರು, ಕಾರ್ಬನ್ ಡೈಆಕ್ಸೈಡ್, ಖನಿಜಗಳನ್ನು ಆಹಾರಕ್ಕಾಗಿ ಬಳಸಿಕೊಳ್ಳುವವೇ ಸಸ್ಯಗಳು. ಹಾಗಾದರೆ ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಏನ್ ಮಾಡೋಣ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಬಳಸಿಕೊಳ್ಳು ತಯಾರು ಮಾಡಿಕೊಳ್ಳುವುದರಿಂದ ಅವುಗಳಿಗೆ ಸ್ವಪೋಷಕ ಅಥವಾ ಅಟೋಟ್ರೋಪ್ಸ್ ಎನ್ನುವರು. ಇನ್ನ ಪ್ರಾಣಿಗಳು ಸಾಮಾನ್ಯವಾಗಿ ಸಸ್ಯಗಳಿಂದ ಆಹಾರ ಪಡೆದುಕೊಳ್ಳುತ್ತವೆ. ಮಾನವ ಪರಪೋಷಕವಾಗಿದ್ದಾನೆ, ಹೆಟ್ರೋಟ್ರೋಪ್ಸ್ ಅಂತ ಹೇಳಿ ಕರಿತೇವೆ ನಾವು. ಹೆಟ್ರೋ ಅಂದ್ರೆ ಇನ್ನೊಂದರದಿಂದ ಪಡೆಯುವುದು, ಇತರೆ ಮೂಲದಿಂದ ಆಹಾರ ಪಡೆಯುವುದು ಎಂದರ್ಥ. ಸಸ್ಯಗಳು ಏನದವ ಅಂದ್ರೆ ಅಟೋಟ್ರೋಪ್ಸ, ಪ್ರಾಣಿಗಳು ಪರಪೋಷಕಗಳು ಅಂದ್ರೆ ಹೆಟ್ರೋಟ್ರೋಪ್ಸ್ಗಳು ಆಗಿರುತ್ತವೆ. ನೆಕ್ಸ್ಟ್ ಇಲ್ಲಿ ಸಸ್ಯದಲ್ಲಿ ಆಹಾರವನ್ನು ತಯಾರಿಸುವ ಕಾರ್ಖಾನೆ ಎಂದರೆ ಅದು ಎಲೆಗಳು ಆಗಿರುತ್ತವೆ. ಇದು ಮಾಡಬೇಕು. ಹಾಗಾದರೆ ಆಹಾರವು ಸಸ್ಯದ ಎಲ್ಲಾ ಭಾಗಗಳಲ್ಲಿ ತಯಾರಿಸಲ್ಪಡುವುದಿಲ್ಲ, ಬದಲಾಗಿ ಸಸ್ಯದ ಕೆಲವೇ ಭಾಗದಲ್ಲಿ ಆಹಾರ ತಯಾರಿಸಲ್ಪಡುತ್ತದೆ. ಇದರೊಳಗ ಮೇನ್ ತಯಾರಾಗುವ ಆಹಾರ ಎಲ್ಲಿ ಅಂದ್ರೆ ಎಲೆಗಳಲ್ಲಿ ಆಹಾರ ತಯಾರಿಸಲ್ಪಡುತ್ತದೆ. ಇಲ್ಲೊಂದು ಸ್ವಲ್ಪ ನೋಡಿ ಅಬ್ಸರ್ವೇಷನ್. ಎಲೆಗಳು ಸಸ್ಯದ ಆಹಾರದ ಕಾರ್ಖಾನೆಗಳು ಅಥವಾ ಅಡುಗೆಯ ಮನೆ ಎಂದು ಕರೆಯುತ್ತೇವೆ. ಇನ್ನು ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಹೀರಿಕೊಂಡು ಎಲೆಗಳಿಗೆ ಸಾಗಾಣಿಕೆ ಮಾಡುತ್ತದೆ. ಆ ಅಂಗಾಂಶಕ್ಕೆ ನಾವು ಏನನ್ನಬೇಕು ಅಂತ ಕೇಳ್ತಾರ. ಹಾಗಾದರೆ ಝೈಲಮ್ ಎನ್ನುವ ಅಂಗಾಂಶ ನೀರು ಮತ್ತು ಲವಣಗಳನ್ನು ಎಲೆಗಳಿಗೆ ಸಾಗಾಣಿಕೆ ಮಾಡುವುದು. ಸಸ್ಯಗಳಲ್ಲಿ ಇರುವ ಪತ್ರರಂಧ್ರಗಳು ಅಥವಾ ಸ್ಟೊಮಾಟ ಎನ್ನುವ ಭಾಗವು ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿರುವ CO2 ಹೀರಿಕೊಳ್ಳುತ್ತದೆ. ಅಂದ್ರೆ ಎಲೆಗಳಲ್ಲಿರುವ ಸೂಕ್ಷ್ಮ ರಂಧ್ರಗಳಿಗೆ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟ ಎಂದು ಕರೆಯುತ್ತೇವೆ. ಇದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೀರಲ್ಪಡುತ್ತದೆ. ನೆಕ್ಸ್ಟ್ ಇನ್ ವಾಟ್, ಇದು ಜೀವಕೋಶ. ಜೀವಕೋಶದ ಕುರಿತು ಅಧ್ಯಯನ ಮಾಡುವುದು ಸೈಟಾಲಜಿ. ಜೀವಕೋಶಗಳನ್ನು ಪತ್ತೆ ಹಚ್ಚಿದವ ರಾಬರ್ಟ್ ಹುಕ್. ಜೀವಕೋಶಗಳಿಗೆ ಸೆಲ್ ಎನ್ನುವ ಪದ ಬಂದಿದೆ. ಹಾಗಾದರೆ ಸೆಲ್ ಎನ್ನುವ ಪದ ಸೆಲ್ಯುಲಾ ಎನ್ನುವ ಪದದಿಂದ ಬಂದಿದೆ. ಸೆಲ್ಯುಲಾ ಎನ್ನುವ ಪದದಿಂದ ಸೆಲ್ಸ್ ಅಂತೇಳಿ ಬಂದದ. ಇನ್ನ ಜೀವಿಯ ರಚನಾತ್ಮಕ ಕಾರ್ಯಾತ್ಮಕದ ಇಲ್ಲದ ನೋಡಿ, ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ಅಂದ್ರೆ ಪ್ರತಿಯೊಂದು ಜೀವಿಯ ರಚನಾತ್ಮಕ ಕಾರ್ಯಾತ್ಮಕದ ಮೂಲ ಘಟಕಗಳೇ ಜೀವಕೋಶಗಳು ಆಗಿವೆ. ಜೀವಕೋಶಗಳನ್ನು ನಾವು ಸೂಕ್ಷ್ಮ ದರ್ಶಕದಿಂದ ನೋಡಬಹುದು. ಇದಕ್ಕ ಇಂಗ್ಲಿಷ್ನಾಗ ಮೈಕ್ರೋಸ್ಕೋಪ್ ಅಂತೇಳಿ ಕರಿತೇವೆ ನಾವು. ಇನ್ನ ಜೀವಕೋಶದ ಭಾಗಗಳು ಪ್ರಮುಖವಾಗಿ ಕೋಶ ಭಿತ್ತಿ, ಕೋಶ ಪೊರೆ ಮತ್ತು ನ್ಯೂಕ್ಲಿಯಸ್. ಸಸ್ಯಗಳಲ್ಲಿ ಮಾತ್ರ ಕೋಶ ಭಿತ್ತಿ ಇರ್ತದ. ಇಲ್ಲಿ ಏನದಂದ್ರ ಸ್ವಲ್ಪ ಏನು ಅಬ್ಸರ್ವೇಷನ್ ಮಾಡೋಣ ಅಂದ್ರೆ ಒಂದು ಕೋಶ ಪೊರೆ, ನ್ಯೂಕ್ಲಿಯಸ್, ಈ ಭಾಗಗಳನ್ನು ಕೊಟ್ಟಾರ. ನ್ಯೂಕ್ಲಿಯಸ್ ಎನ್ನುವುದು ಜೀವಕೋಶ ಅಂದ್ರೆ ಅತಿ ದೊಡ್ಡದಾದ ಕಣದಂಗವಾಗಿದೆ. ಅತಿ ದೊಡ್ಡದಾದ ಕಣದಂಗನೇ ಆರ್ಗ್ಯಾನ್ ಅಲ್ಲಿ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಕಂಡು ಹಿಡಿದವರು ಯಾರು ಅಂದ್ರೆ ರಾಬರ್ಟ್ ಬ್ರೌನ್. ನ್ಯೂಕ್ಲಿಯಸ್ದ ಸುತ್ತಲೂ ಇರುವ ಲೋಳೆಯಂತಹ ಪದರಿಗೆ ಅಥವಾ ರಚನೆಗೆ, ಲೋಳೆಯ ಪದಾರ್ಥಕ್ಕೆ ಸೈಟೋಪ್ಲಾಸ್ಮಾ ಎಂದು ಕರೆಯುತ್ತೇವೆ. ಸೈಟೋಪ್ಲಾಸ್ಮಾ ಎನ್ನುವುದು ನ್ಯೂಕ್ಲಿಯಸ್ದ ಸುತ್ತಲೂ ಆವರಿಸಿರುವ ಲೋಳೆಯಂತಹ ಪದಾರ್ಥವಾಗಿದೆ. ಇದಕ್ಕ ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸ್ಮಾ ಎಂದು ಕರೆಯುವುದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬೇರು, ಕಾಂಡ, ರೆಂಬೆ, ಎಲೆಗಳ ಮೂಲಕ, ಕೊಳವೆ ವೆಸಲ್ಸ್ಗಳ ಮೂಲಕ ನೀರು ಮತ್ತು ಖನಿಜಗಳು ಎಲೆಗಳಿಗೆ ಸಾಕಾಣಿಕೆಯಾಗುತ್ತವೆ ಅಂದ್ರೆ ಹೋಗ್ತಾವ. ಅದನ್ನ ಆ ಕಾರ್ಯ ಮಾಡುವ ಯಾವ ತಿಳಿ ಹೇಳಿದ್ದೇವೆ ಅಂದ್ರೆ ಜೈಲಮ್. ಈ ವರ್ಡ್ ಗೊತ್ತಿರಬೇಕು.
ಇನ್ನ ಎಲೆಗಳಲ್ಲಿ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಎನ್ನುವ ವಸ್ತು ಇದೆ. ಕ್ಲೋರೋಫಿಲ್ ಎನ್ನುವುದು ಸಸ್ಯದ ಎಲೆಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತದೆ. ಆ ಹಸಿರು ಬಣ್ಣವನ್ನು ನೀಡುವುದೇ ಯಾವುದು? ಕ್ಲೋರೋಫಿಲ್. ಕ್ಲೋರೋಫಿಲ್ಲದಲ್ಲಿ ಇರುವಂತಹ ಧಾತು ಯಾವುದು? PSI ಕೇಳಿದ್ರು ಮೆಗ್ನೀಷಿಯಂ ಎನ್ನುವ ಧಾತು ಇದೆ. ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಎಲೆಗಳಿಗೆ ಸಹಾಯ ಮಾಡುತ್ತದೆ. ಹಾಗಾದರೆ ಸೂರ್ಯನ ಬೆಳಕಿನಲ್ಲಿ 1% ಮಾತ್ರ ಸಸ್ಯಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬಳಸಿಕೊಳ್ಳುತ್ತವೆ. 1% ಮಾತ್ರ. ಹಾಗಾದರೆ ವಿ ಗೆಟ್ ಡೈರೆಕ್ಟ್ಲಿ ಎನರ್ಜಿ ಫ್ರಾಮ್ ಸನ್. ನಾವು ಶಕ್ತಿಯನ್ನು ನೇರವಾಗಿ ಸೂರ್ಯನಿಂದ ಪಡೆದುಕೊಳ್ಳುತ್ತೇವೆ. ಇದು ಗೊತ್ತಿರಬೇಕು. ಇನ್ನು ಸೂರ್ಯನ ಬೆಳಕಿನಲ್ಲಿ ಯಾವ ಬಣ್ಣಗಳನ್ನು ಪ್ರಮುಖವಾಗಿ ದ್ಯುತಿ ಸಂಶ್ಲೇಷಣೆಗೆ ಎಲೆಗಳು ಹೀರಿಕೊಳ್ಳುತ್ತವೆ ಅಂದ್ರೆ ರೆಡ್ ಆರ್ ಬ್ಲೂ. ಈ ಬಣ್ಣಗಳನ್ನ ಮಾತ್ರ ಏನಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಹೀರಿಕೊಳ್ಳುತ್ತದೆ. ಸಸ್ಯಗಳು ತಮ್ಮ ಎಲೆಗಳಲ್ಲಿ ಆಹಾರ ಸಂಶ್ಲೇಷಣೆ ಮಾಡಲು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಶಕ್ತಿಯನ್ನು ಅಂದ್ರೆ ಆ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ನೀರಿನ ಮೂಲಕ ಬಳಕೆ ಮಾಡಿಕೊಳ್ಳುತ್ತವೆ. ಹಾಗಾದರೆ ನಮಗೆ ಆಮ್ಲಜನಕ ದೊರೆಯುವುದು ನೀರಿನ ಮೂಲದಿಂದ. ಇದು ಹೇಳ್ಬೇಕು ಆನ್ಸರ್. ನೀರಿನ ಮೂಲದಿಂದ ಆಮ್ಲಜನಕವು ದೊರೆಯುತ್ತದೆ. PSI ಕ್ವಶನ್. ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಎನ್ನುತ್ತೇವೆ. ದ್ಯುತಿ ಎನ್ನುವುದು ಸಂಸ್ಕೃತ ಭಾಷೆಯ ಪದವಾಗಿದ್ದು ಬೆಳಕು ಎಂದರ್ಥ. ಸಂಶ್ಲೇಷಣೆ ಎಂದರೆ ತಯಾರಿಸಲ್ಪಡುವುದು. ದ್ಯುತಿ ಸಂಶ್ಲೇಷಣೆ ಎಂದರೆ ಬೆಳಕಿನ ಮೂಲಕ ಶಕ್ತಿ ತಯಾರಿಸಲ್ಪಡುವ ಒಂದು ಕ್ರಿಯೆ. ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ನಡೆಯಲು ಕ್ಲೋರೋಫಿಲ್ ಬೇಕು, ಸೂರ್ಯನ ಬೆಳಕು ಬೇಕು, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು 4 ಅಂಶಗಳು ಅವಶ್ಯಕವಾಗಿವೆ. ಕ್ಲೋರೋಫಿಲ್ಲ, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಯಾಕಂದ್ರೆ ನೀರಿನ ಮೂಲದಿಂದನೇ ನಮಗೆ ಆಮ್ಲಜನಕ ದೊರೆಯಲ್ಪಡುತ್ತದೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎನ್ನುವುದು ಸೌರಶಕ್ತಿಯಿಂದ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂದ್ರೆ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೆ ಶಕ್ತಿಯ ಪ್ರಮುಖ ಮೂಲ ಯಾರು ಅಂದ್ರೆ ಸೂರ್ಯ. ಸೂರ್ಯನೇ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಿಗೂ ಶಕ್ತಿಯನ್ನು ಒದಗಿಸುತ್ತಾನೆ. ಈ ವರ್ಡ್ ಹೇಳ್ತೇವೆ. ಇನ್ನ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಆಹಾರ ಅಷ್ಟೇ ಅಲ್ಲ, ಅದರ ಜೊತೆಗೆ ಮತ್ತೆ ಏನು ಬಿಡುಗಡೆ ಮಾಡಿರ್ತದೆ ಅಂದ್ರೆ ಆಕ್ಸಿಜನ್ ಸಹ ಬಿಡುಗಡೆ ಮಾಡುತ್ತದೆ. ಆಕ್ಸಿಜನ್ ಎನ್ನುವುದು ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಬಿಡುಗಡೆಗೊಳ್ಳುವ ಉತ್ಪನ್ನವಾಗಿದೆ. ಜೀವಿಗಳ ಉಸಿರಾಟಕ್ಕಾಗಿ ಏನು ಬೇಕು ಅಂದ್ರೆ ಆಕ್ಸಿಜನ್. ಇಲ್ಲಿ ಒಂದು ವರ್ಡ್ ಏನದ, ಭೂಮಿ ಹುಟ್ಟಿದಾಗ ಭೂಮಿಯ ಮೇಲೆ ಆಕ್ಸಿಜನ್ ಅನಿಲ ಇರಲಿಲ್ಲ. KS ಕ್ವಶನ್. ಫಸ್ಟ್ ಆಕ್ಸಿಜನ್ ಇರಲಿಲ್ಲ. ಆಕ್ಸಿಜನ್ ಎನ್ನುವವರು ಕಂಡು ಹಿಡಿದವರು ಯಾರು? ಇದು ತಾವು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. PSI ಕ್ವಶನ್. ಆಮ್ಲಜನಕದ ಸಂಶೋಧಕರು ಯಾರು? ಅವ್ರ ಆನ್ಸರ್ ಏನದಂದ್ರೆ ಕಾಮೆಂಟ್ಸ್ ಬಾಕ್ಸ್ನಾಗ ಹೆಸರು ಹೇಳಿ ಸರ್. ಮತ್ತೇನೇನದ ದ್ಯುತಿ ಹಸಿರು ಭಾಗ ನೋಡಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಸಸ್ಯದ ಯಾವ ಭಾಗದ ನಡೀತದಂದ್ರ ಹಸಿರು ಎಲೆ, ಹಸಿರು ಕಾಂಡ, ಹಸಿರು ರೆಂಬೆಗಳಲ್ಲಿಯೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಸ್ತಾವ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಸಾಮಾನ್ಯವಾಗಿ ತಮ್ಮ ದೇಹದಿಂದ ನೀರಿನ ವಿಸರ್ಜನೆ ಅಥವಾ ಬಾಷ್ಪ ವಿಸರ್ಜನೆಯನ್ನು ತಡೆಗಟ್ಟಲು ಮುಳ್ಳಿನ ಎಲೆಗಳನ್ನು ಹೊಂದಿರುತ್ತವೆ. ಹಾಗಾದರೆ ಸಾಮಾನ್ಯವಾಗಿ ಭಾರತದಲ್ಲಿ ಮುಳ್ಳಿನ ಕುರಚಲು ಸಸ್ಯಗಳು ಕಂಡುಬರುವುದು ಥಾರ್ ಮರುಭೂಮಿದೊಳಗೆ ಕಂಡು ಬರ್ತದ. ಪ್ಲಸ್ ಗುಜರಾತಿನ ಉತ್ತರದ ರಾಣಾ ಆಫ್ ಕಚ್ ಮರುಭೂಮಿಯಲ್ಲಿ ಕಂಡು ಬರ್ತದೆ. ಆ ಮುಳ್ಳಿನ ಮತ್ತು ಕುರುಚಲು ಸಸ್ಯದ ಪ್ರದೇಶದಲ್ಲಿ ವಾಸಿಸುವ ಪ್ರಮುಖವಾದ ಜೀವಿಗಳು ಒಂದು ಒಂಟಿ, ಎರಡನೆಯದು ಕಾಕ್ತಿ. ಇವೆರಡು ಏನಂದ್ರೆ ವಾಸಿಸಲಿಕ್ಕೆ ಇಷ್ಟಪಡ್ತಾವ. ಮತ್ತೆ ಏನೇನು ಕಾನ್ಸೆಪ್ಟ್ಗಳದಾವ ಇಲ್ಲದ ನೋಡಿ. ಈ ಇಕ್ವೇಶನ್ ತಮಗೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರ್ಬೇಕು. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ನೀರು ಎರಡೂ ಕೂಡ್ತಾವ.
ಆಗ ಸಸ್ಯಗಳು ಇದಕ್ಕ ಏನದ ಪತ್ರರಂಧ್ರಗಳ ಮೂಲಕ ಹೀರ್ಕೋತದ. ಇದನ್ನ ಜೈಲಮ್ ಮೂಲಕ ತಗೊಂಡು ಬಂದಿರ್ತದ. ಹಸಿರು ಎಲೆಗಳಲ್ಲಿ ಸೂರ್ಯನ ಬೆಳಕು ಮ್ಯಾಗ ಬೀಳುತ್ತದ. ರೆಡ್ ಅಥವಾ ಬ್ಲೂ ಕಲರವನ್ನು ಹೀರ್ಕೋತದ. ಯಾವುದು ಅಂದ್ರೆ ಹಸಿರು ಎಲೆಯಲ್ಲಿರುವ ಕ್ಲೋರೋಫಿಲ್ ಉತ್ಪನ್ನಗಳಾಗಿ ಕಾರ್ಬೋಹೈಡ್ರೇಟ್ ತಯಾರಾಗ್ತದ ಪ್ಲಸ್ ಆಕ್ಸಿಜನ್. ಸಸ್ಯಗಳಲ್ಲಿರುವ ಶಕ್ತಿಯ ಕಾರ್ಬೋಹೈಡ್ರೇಟಿನ ಮೂಲ ಪ್ರಮುಖವಾಗಿ ಸೆಲ್ಯುಲೋಸ್ ಆಗಿದೆ. ಸೆಲ್ಯುಲೋಸ್ ಪ್ಲಸ್ ಪಿಷ್ಟದ ರೂಪದಲ್ಲಿನೂ ಇರ್ತದ, ಆದ್ರೆ ಪ್ರಮುಖವಾಗಿ ಸೆಲ್ಯುಲೋಸ್ ಆಮ್ಲಜನಕ ಬಿಡುಗಡೆ ಆಗುತ್ತದೆ. ಇದು ಅದರಲ್ಲಿ ಇರುವಂತಹ ಈ ಕಾನ್ಸೆಪ್ಟ್ಗಳದಾವ ಸರ್. ಇಲ್ಲಿ ಅದಕ್ಕೆ ಡೈಗ್ರಾಮ್ ಥ್ರೋನೆ ತೋರಿಸಿದ್ದವರು. ನೆಕ್ಸ್ಟ್, ಈ ಬೇರುಗಳದಿಂದ ನೀರು ಸಸ್ಯದ ಎಲ್ಲಾ ಭಾಗಕ್ಕೆ ಹೋಗ್ತದಲ್ಲ, ಇದನ್ನ ನಾವು ಲೋಮನಾಳ ತತ್ವ ಎನ್ನಬೇಕು. ಲೋಮನಾಳ ತತ್ವ, ಕೆಪಿಲರಿ ಆಕ್ಷನ್ ಥ್ರೋ ಅಂತೇಳಿ ಹೇಳ್ತೇವೆ ನಾವು. ಇನ್ನು ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ ಏನಾಗುತ್ತವೆ ಅಂದ್ರೆ ಸ್ಟಾರ್ಚ್ ಎಂದರೆ ಪಿಷ್ಟ ಮತ್ತು ಸೆಲ್ಯುಲೋಸ್ಗಳು ಬಿಡುಗಡೆಯಾಗುತ್ತವೆ. ನೆಕ್ಸ್ಟ್, ಇವು ಬೇರೆ ಬೇರೆ ಕಲರ್ಸ್ಗಳಿಗೆ ಪಿಗ್ಮೆಂಟ್ಗಳು ಕಾರಣಗಳಿರ್ತಾವ. ಅವಕ್ಕೆ ಕಾರಣವಾದದ್ದು ಹೆಂಗೆ ಕ್ಲೋರೋಫಿಲ್ ಅದಲ್ಲ, ಹಂಗೆ ಬೇರೆ ಬೇರೆ ವರ್ಣಕಗಳನ್ನು ನಾವು ಯಾವ ಕಲರ್ದ ಎಲಿ ಏನು ಬೇಕು ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕು ಸರ್. ಇಲ್ಲಿ ಒಂದು ವರ್ಡ್ ಅದ, ಶೈವಲ ಅಂತೇಳಿ ವರ್ಡ್ ಅದ. ಇವಕ್ಕ ಆಲ್ಗಿ ಅಂತೇಳಿ ಕರಿತೀವಿ ನಾವು. ಶೈವಲಗಳು ಏಕೆ ಹಸಿರು ಬಣ್ಣದಲ್ಲಿ ಇರುತ್ತವೆ ಎಂದರೆ, ಹಸಿರು ಬಣ್ಣ ನೀಡುವ ವರ್ಣಕನೆ ಯಾವುದು ಅಂದ್ರೆ ಕ್ಲೋರೋಫಿಲ್ಲ ಶೈವಲಗಳಲ್ಲಿ ಕಂಡು ಬರುತ್ತದೆ. ಹಾಗಾದರೆ ಶೈವಲಗಳು ಸಹ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳಲಕ್ಕ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯನ್ನು ಹೊಂದಿವೆ. ಅಂದ್ರೆ ಇದರ ಅರ್ಥ ಶೈವಲಗಳು ಸಹ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವ, ಸ್ವಪೋಷಕಗಳು ಆಗಿವೆ, ಅಟೋಟ್ರೋಪ್ಸ್ಗಳು ಆಗಿವೆ. ಅಂದ್ರೆ ನಾವು ಪ್ರತಿ ಒಂದು ಪುಸ್ತಕವನ್ನ ಈ ರೀತಿ ನಿಧಾನವಾಗಿ ಎನಲೈಸಸ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ನೋಟ್ಸ್ ರೆಡಿ ಮಾಡ್ಕೋಬೇಕು ಸರ್. ಎಲ್ಲರಿಗೂ ಧನ್ಯವಾದ.